ಎಲ್ರಿಗೂ ನಮಸ್ತೆ ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ಸ್ವಾಗತ. ನಾನು ಇದನ್ನ ಬಂದಿದ್ದೀನಿ ದೇವನಹಳ್ಳಿ ತಾಲೂಕಿನ ಕುಂದಾಣ ಊರಿಗೆ. ಏನಪ್ಪಾ ಇಲ್ಲಿ ವಿಶೇಷ? ಹೆಸರಲ್ಲೇ ಇದೆ ಕುಂದಾಣ ಬೆಟ್ಟ. ಇಲ್ಲಿ ಸುಮಾರು 13ನೇ ಶತಮಾನದಲ್ಲಿ ಇದ್ದಂತಹ ಹೊಯ್ಸಳ ಸಾಮ್ರಾಜ್ಯದಲ್ಲಿದ್ದಂತಹ ರಾಜ ಅವರು ಅಂತ್ಯವಾಗುವಂತಹ ಟೈಮಲ್ಲಿ, ಅಂದ್ರೆ ಅವರ ಒಂದು ಶತಮಾನದಲ್ಲಿ ಅವರ ರಾಜರ ಆಡಳಿತ ಅಂತ್ಯವಾಗುವಂತಹ ಟೈಮಲ್ಲಿ ಈ ಒಂದು ಬೆಟ್ಟದ ಮೇಲೆ ದೇವಸ್ಥಾನವನ್ನ ಸ್ಥಾಪಿಸಿದ್ರು. ಈ ಬೆಟ್ಟ ಬಂದು ಅಳಿಲಿನ ಆಕಾರವನ್ನ ಹೊಂದಿದೆ. ಮತ್ತೆ ಇದು ಹೇಳಲೇಬೇಕು ನಾನು, ಇದು ಏಕಶಿಲಾ ಬೆಟ್ಟ ಆಗಿದೆ. ತದನಂತರ ಹೊಯ್ಸಳರ ಒಂದು ಸಾಮ್ರಾಜ್ಯ ಅಂತ್ಯವಾದಂತಹ ನಂತರ ಇಲ್ಲಿ ಬಂದಿದ್ದು ನಮ್ಮ ನಾಡ ಪ್ರಭು ಕೆಂಪೇಗೌಡರು. ಅವರು ಬಂದಂತಹ ಕಾಲದಲ್ಲಿ ಅಂದ್ರೆ 1537ರಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಒಂದು ಠಾಣೆಯನ್ನ ಏರ್ಪಾಡು ಮಾಡಿಕೊಂಡು ಮೊದಲನೇದಾಗಿ ಇಲ್ಲಿ ಒಂದು ಆಡಳಿತವನ್ನ ಮಾಡೋದಕ್ಕೋಸ್ಕರ ಈ ಒಂದು ಜಾಗವನ್ನ ಆಯ್ಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹೊಯ್ಸಳರ ರಾಜ ಅಂದ್ರೆ ಹೊಯ್ಸಳರ ಟೈಮಲ್ಲಿ ಇದ್ದಂತಹ ರಾಮನಾಥ ಅವರು ಈ ಒಂದು ಸ್ಥಾನವನ್ನ ಈ ಒಂದು ಸ್ಥಳವನ್ನ ರಾಜಧಾನಿಯಾಗಿಸ್ಕೊಂಡಿದ್ರು. ತದನಂತರ ನಾನು ಹೇಳಲೇಬೇಕು, ಇಲ್ಲಿ ಬಂದು ಆಂಜನೇಯ ಸ್ವಾಮಿ ಮತ್ತು ಚೆನ್ನಕೇಶ್ವರ ಸ್ವಾಮಿ ಇದ್ದಾರೆ, ಅಂದ್ರೆ ಚೆನ್ನರಾಯ ಸ್ವಾಮಿ ಇದ್ದಾರೆ. ಈ ಎರಡು ದೇವರುಗಳು ಸಹ ಗರ್ಭಗುಡಿ ಇರೋಂಥದ್ದು ಭೂಮಿಯ ಒಳಗಡೆ. ನಮ್ಗೆ ಹೋಗಿದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ದೇವ್ರು ಕಾಣಿಸೋದಿಲ್ಲ. ಸ್ವಲ್ಪ ಹೋಗಿ ಮುಂದ್ಗಡೆ ಇಳಿದು ತದನಂತರ ನಾವು ದೇವರ ದರ್ಶನವನ್ನ ಪಡ್ಕೊಬೇಕಾಗತ್ತೆ. ಈ ಒಂದು ಚರಿತ್ರೆಯ ಬಗ್ಗೆ ಇನ್ನಷ್ಟು ಇಲ್ಲಿ ದಾಖಲೆ ಮತ್ತೆ ಉಲ್ಲೇಖವನ್ನ ನಾವು ನೋಡ್ಬೋದು. ಕುಂದಾಣ ಏಕಶಿಲಾ ಬೆಟ್ಟ ನೋಡಲು ಅಳಿಲಿನ ಆಕಾರವನ್ನ ಹೊಂದಿದೆ ಅಂತ ಹೇಳ್ತಾ ಇದಾರೆ. ಈ ಬೆಟ್ಟ 61 ಮೀಟರ್ ಎತ್ತರ ಇದೆ. ಬೆಟ್ಟದ ತುದಿಯಲ್ಲಿ ಸುಮಾರು 100 ಮೀಟರ್ ಅಗಲ, 50 ಮೀಟರ್ ಉದ್ದವಿದ್ದು ಸಮತಟ್ಟಾಗಿದೆ. ಅಂಡ್ ಬೆಟ್ಟದ ಪೂರ್ವ ಭಾಗದಲ್ಲಿ ಇಳಿಜಾರು ದಾರಿ ಇದೆ ಅಂತ. ಅಂಡ್ 4 ದಿಕ್ಕಿನಲ್ಲಿ ಕಂಬದೊಂದಿಗೆ ಪ್ರವೇಶ ದ್ವಾರವನ್ನು ಸಹ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇದು ದೇವನಹಳ್ಳಿ ಪಾಳೆಗಾರರ ಕಾಲದ್ದಾಗಿದೆ. ಅಂದ್ರೆ ನಮ್ ದೇವನಹಳ್ಳಿಯಲ್ಲಿ ಪಾಳೆಗಾರ ಯಾರಿದ್ರು ಅವರ ಕಾಲದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ನಾನು ಹೇಳಿದೆ ಚೆನ್ನರಾಯ ಸ್ವಾಮಿ ಮತ್ತೆ ಆಂಜನೇಯ ಸ್ವಾಮಿ ದೇವಾಲಯಗಳಿದೆ. ಇದು ಕುಂದಾಣವು 13ನೇ ಶತಮಾನದಲ್ಲಿ ಹೊಯ್ಸಳ ರಾಮನಾಥರ ಅವರ ರಾಜಧಾನಿ ಆಗಿತ್ತು. ಅವರು ಅಂತ್ಯ ಆಗುವಂತ ಅಂದ್ರೆ ಅವರ ಸಾಮ್ರಾಜ್ಯ ಅಂತ್ಯ ಆಗುವಂತ ಟೈಮಲ್ಲಿ ಈ ಒಂದು ಸ್ಥಳ ಬಂದ್ಬಿಟ್ಟು ಅವರ ರಾಜಧಾನಿ ಆಗಿತ್ತು. ತದನಂತರ ಕ್ರಿಸ್ತಶಕ 1537ರಲ್ಲಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಅವರ ಮೊದಲ ಪಾಳೆಗಾರರಾಗಿದ್ದಂತಹ ಮೊದಲನೇ ಆಡಳಿತ ಕ್ಷೇತ್ರ ಇದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಆಂಜನೇಯನ ಜೊತೆಗೆ ಮತ್ತೊಂದು ದೇವರ ದೇವಸ್ಥಾನ ಇದೆ. ಅದು ಯಾವುದು ಅಂತ ನೋಡೋಣ ಮೇಲ್ಗಡೆ ಹೋಗಿ. ಈಗ ನಾವು ಅಟ್ ಪ್ರೆಸೆಂಟ್ ಈಗ ಮೇಲೆ ಹತ್ತಿ ಹೋಗ್ತಾ ಇದೀವಿ. ಅಂಡ್ ನಾನು ನಿಮ್ಗೆ ಟಾಪ್ ವ್ಯೂ ಸಹ ಯಾವ ತರ ಇದೆ ಅಂತ ತೋರಿಸ್ತೀನಿ. 1 ಸೆಕೆಂಡ್. ಮೇಲೆ ಬಂದ ಮೇಲೆ ದೇವಸ್ಥಾನದ ಎದುರುಗಡೆ ಆಗಿರ್ಬೋದು ಒಂದು ಕೊಳವನ್ನ ನಾವು ನೋಡ್ಬೋದು. ಹಿಂದಿನ ಕಾಲದಲ್ಲಿ ಒಂದು ಕೊಳ ಏನಕ್ಕಪ್ಪ ಇರ್ತಿತ್ತು ಅಂದ್ರೆ ಒಂದು ದೇವರಿಗೆ ಕಲ್ಲನ್ನ ತೊಳೆಯೋದಕ್ಕಾಗಿರ್ಬೋದು ಅಥವಾ ದೇವಸ್ಥಾನದ ಪೂಜೆ ಕಾರ್ಯಗಳಿಗಾಗಿರ್ಬೋದು. ಮತ್ತೊಂದು ಏನಪ್ಪಾ ಅಂದ್ರೆ ಇಲ್ಲಿ ಬರುವಂತಹ ಭಕ್ತಾದಿಗಳು ಇಂದಿನ ಒಂದು ಚಿಮ್ಕರ್ಸ್ಕೊಂಡು ಬಂದ್ರೆ ಏನಾದ್ರೂ ಒಂದು ಪಾಸಿಟಿವ್ ಆಗಿ ಒಳಗಡೆ ಹೋಗಿ ದರ್ಶನ ಮಾಡ್ಬೋದು ಅನ್ನೋ ನಂಬಿಕೆ ಇತ್ತಂತೆ. ಅದಕ್ಕೋಸ್ಕರ ಈ ಕೊಳಗಳನ್ನ ಇಲ್ಲಿ ನಿರ್ಮಾಣ ಮಾಡ್ತಿದ್ರು. ಈ ಕೊಳನು ಸಹ ಅದೇ ಆಗಿದೆ.
ಖುಷಿ ಕೊಡುವಂಥ ಪ್ಲೇಸ್ ಅಂತಾನೆ ಹೇಳ್ಬೋದು. ಈ ಥರ ಒಂದು ಟಾಪ್ ಪೊಸಿಷನಲ್ಲಿ ನಿಂತ್ಕೊಂಡು ಆ ಥರ ಒಂದು ಗಿಡ ಮರಗಳನ್ನ ನೋಡೋದು ತುಂಬ ಖುಷಿ ಆಗುತ್ತೆ ಒಂಥರ. ಆ್ಯಂಡ್ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಕಲ್ಲು, ಅದು ಏನಂತ ನನಗೆ ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಅದು ಒಂದು ಚೌಕಟ್ಟಿನಲ್ಲಿ ಅದನ್ನು ಒಂದು ಹೋಲ್ ಥರ ಮಾಡಿ ಇದು ಮಾಡಿದ್ದಾರೆ, ಬಟ್ ಅದು ಆ್ಯಕ್ಚುಲಾಗಿ ಏನಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಧ್ವಜಸ್ತಂಭವನ್ನು ನೀವು ಸಹ ಗಮನಿಸ್ಬೋದು. ಅಲ್ಲಿ ಎದುರುಗಡೆ ದೇವಸ್ಥಾನ ಇದೆ, ಒಂದು ಗೋಪುರ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಅದರಲ್ಲಿ ದೇವ್ರು ನಮಗಂತೂ ಕಾಣಿಸ್ಲಿಲ್ಲ ಏನಿದೆ ಅಂತ. ಬಟ್ ಒಟ್ಟಿನಲ್ಲಿ ಇದು ಒಂದು ಕೆತ್ತನೆಯ ಒಂದು ಧ್ವಜಸ್ತಂಭವನ್ನು ನೀವು ನೋಡ್ಬೋದು ಇಲ್ಲಿ. ನಿಮ್ಗೆ ಇಲ್ಲಿ ದೇವಸ್ಥಾನ ಇದೆ, ಆದ್ರೆ ದೇವರು ಕಾಣಿಸ್ತಾ ಇಲ್ಲ ಅಂತ. ಬಟ್ ಆದ್ರೆ ಇಲ್ಲಿ ಆಕ್ಚುಲ್ ಆಗಿ ಏನಪ್ಪಾ ಅಂದ್ರೆ ಈ ದೇವಸ್ಥಾನದ ದೇವರು ಬಂದ್ಬಿಟ್ಟು ಭೂಗರ್ಭದಲ್ಲಿ ಇರುವಂಥದ್ದು, ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಇರುವಂಥದ್ದು. ಸೊ ನಮ್ಗೆ ಇಲ್ಲಿ ಕಾಣಿಸೋದಿಲ್ಲ, ಬಟ್ ಅಲ್ಲಿ ಇನ್ನೊಂದು ಬಾಗಿಲು ಕಾಣಿಸ್ತದೆ ನಿಮ್ಗೆ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದ್ರ ಒಳಗಡೆಗೆ ಇದೆ ದೇವರು ಅಂತಾನೆ ಹೇಳ್ಬೋದು. ಇನ್ನು ಒಳಗಡೆ ಹೋದ್ರೆ ಆ ದೇವ್ರನ್ನ ನಾವು ಕಾಣಸಿಗ್ಬೋದು. ಇದನ್ನ ವಿಶೇಷತೆ ಅಂದ್ರೆ ಇದೇನೆ, ಯಾಕಂದ್ರೆ ನಾವು ನಾರ್ಮಲ್ ಆಗಿ ಹೋಗಿದ ತಕ್ಷಣ ದೇವರು ನಮ್ಗೆ ಪ್ರತ್ಯಕ್ಷವಾಗಿ ಡೈರೆಕ್ಟ್ ಆಗಿ ಕಾಣಿಸಿದೆ. ಬಟ್ ಇಲ್ಲಿ ಮಾತ್ರ ದೇವರನ್ನ ನಾವು ನೋಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಒಳಗಡೆ ಇಳಿದು ಹೋಗ್ಬೇಕಾಗತ್ತೆ. ಅಂಡ್ ಇಲ್ಲಿ ಸ್ವಲ್ಪ ಚೆನ್ನಾಗಿ ಇರುವಂತಹ ಕೊಳನು ಇದೆ, ಮತ್ತೆ ಅಲ್ಲಿ ಇರುವಂತಹ ದೇವಸ್ಥಾನನೂ ಅಷ್ಟೇ ಅದರ ಒಳಗಡೆಗೆ ಇಳಿದ್ರೇನೆ ನಮ್ಗೂ ದೇವರು ಕಾಣಿಸುತ್ತೆ. ಬಟ್ ಇಲ್ಲಿ ಡೋರ್ ಹಾಕಿದ್ದಾರೆ, ಬಟ್ ಈಗ ಓಪನ್ ಇಲ್ಲ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಖಂಡಿತವಾಗ್ಲೂ ಅದು ಓಪನ್ ಇದ್ದೇ ಇರುತ್ತೆ. ಸೊ ನೀವು ಬಂದು ನೋಡ್ಬೋದು, ಮತ್ತೆ ದೇವರ ದರ್ಶನವನ್ನ ಪಡ್ಕೋಬಹುದು.